ಮೊದಲಿಗೆ ಒಂದು ಒಳ್ಳೆಯ ಸುದ್ದಿ, ಭಾರತದ ಮೊದಲ ಸೆಮಿ ಹೈ ಸ್ಪೀಡ್ ರೈಲು ಕಾರಿಡಾರ್ ಅಪ್ರೂವ್ ಆಗಿದೆ ಮತ್ತು ಅದು ಅಹಮದಾಬಾದ್ ಮತ್ತು ಧೋಲೆರಾ ಮಧ್ಯೆ ಇದೆ. ಸೊ ಜಿಯೋಪಾಲಿಟಿಕಲಿ ಇದು ಕ್ಲಿಯರ್ ಆಗಿದೆ. ಗಿಫ್ಟ್ ಸಿಟಿ ಮತ್ತು ಧೋಲೆರಾ ಈ ಎರಡು ಪ್ರಾಜೆಕ್ಟ್ಗಳು, ಯಾಕೆಂದ್ರೆ ಇದು ಪ್ರಧಾನಿಯವರ ಡ್ರೀಮ್ ಪ್ರಾಜೆಕ್ಟ್, ಪೆಟ್ ಪ್ರಾಜೆಕ್ಟ್. ಧೋಲೆರಾದಲ್ಲಿ ಈ ಪೂರ್ತಿ ಹೈ ಸ್ಪೀಡ್ ರೈಲು ಕಾರಿಡಾರ್ ಆಗಲಿದೆ ಮತ್ತು ವಿನ್ಯಾಸವನ್ನು ಅಹಮದಾಬಾದ್ಗಿಂತ 5 ಟೈಮ್ಸ್ ದೊಡ್ಡ ಏರ್ಪೋರ್ಟ್ ಇರುವಂತೆ ಮಾಡಲಾಗಿದೆ. ಧೋಲೆರಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗಿದೆ. ಪ್ರಧಾನಿಯವರ ಡೇಟ್ಗಾಗಿ ಕಾಯಲಾಗುತ್ತಿದೆ, ಅವರು ಬಂದು ಯಾವಾಗ ಇನಾಗ್ರೇಟ್ ಮಾಡುತ್ತಾರೆ ಎಂದು. ಕಾರ್ಗೋ ಟರ್ಮಿನಲ್ ರೆಡಿ ಆಗಿದೆ. ಪ್ಯಾಸೆಂಜರ್ ಟ್ರಾಫಿಕ್ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಶುರುವಾಗುತ್ತೆ. ಅಹಮದಾಬಾದ್ಗಿಂತ 5 ಟೈಮ್ಸ್, ಯಾಕೆಂದ್ರೆ ಇದು ದೊಡ್ಡ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿದೆ. ಇಲ್ಲಿಗೆ ಟೂರಿಸ್ಟ್ ಗಳು ಬರುತ್ತಾರೆ ಮತ್ತು ಪಶ್ಚಿಮ ಭಾರತದ ಅತಿ ಇಂಪಾರ್ಟೆಂಟ್ ಗುಜರಾತ್ನ ಸ್ಥಳ ಲೋಥಲ್, ಇಲ್ಲಿ ನೀವು ಏನ್ಷಿಯಂಟ್ ಭಾರತದ ಝಲಕ್ ನೋಡಬಹುದು. ಅಲ್ಲಿ ಟಾಟಾ 7,000 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನ್ಯಾಷನಲ್ ಮ್ಯಾರಿಟೈಮ್ ಮ್ಯೂಸಿಯಂ ಕೂಡ ಆಗ್ತಾ ಇದೆ. ನಿರೀಕ್ಷೆ ಏನಂದ್ರೆ ಧೋಲೆರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಟೂರಿಸ್ಟ್ ಗಳು ಇಳಿದು ಲೋಥಲ್ಗೆ ಹೋಗಿ ಏನ್ಷಿಯಂಟ್ ಭಾರತದ ಝಲಕ್ ನೋಡುತ್ತಾರೆ. ಧೋಲೆರಾದಲ್ಲಿ ಮುಖ್ಯವಾದ ಸೆಮಿಕಂಡಕ್ಟರ್, ಡಿಫೆನ್ಸ್ ಮತ್ತು ದೊಡ್ಡ ಪ್ಲಾಂಟ್ ಗಳು ಬರ್ಲಿವೆ, ಅವು ಸ್ಟಾರ್ಟ್ ಆಗಿವೆ. ಟಾಟಾದು ಸ್ಟಾರ್ಟ್ ಆಗಿದೆ, ಅದಾನಿ, ಎಂಬ್ರಯರ್ ಬರ್ತಾ ಇದೆ. ಒಂದು ಧೋಲೆರಾ ವಿಸಿಟ್ ಮಾಡ್ತಾರೆ, ಇನ್ನೊಂದು ಲೋಥಲ್ ವಿಸಿಟ್ ಮಾಡ್ತಾರೆ ಮತ್ತು ಆಬ್ವಿಯಸ್ಲಿ ಅಹಮದಾಬಾದ್ ಕೂಡ ಆಗುತ್ತೆ, ಯಾಕಂದ್ರೆ ವರ್ಲ್ಡ್ ಹೆರಿಟೇಜ್ ಸಿಟೀಸ್ ನಲ್ಲಿ ಅಹಮದಾಬಾದ್ ಇದೆ. ಇವೆಲ್ಲವನ್ನೂ ಕನೆಕ್ಟ್ ಮಾಡುವ ಒಂದು ಹೈ ಸ್ಪೀಡ್ ರೈಲು ಕಾರಿಡಾರ್ ಆಗಲಿದೆ. ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಟೋಟಲ್ 134 ಕಿಲೋಮೀಟರ್ ಪ್ರಾಜೆಕ್ಟ್ ಲೆಂತ್ ಇರುತ್ತೆ. ಈಗ 20,000 ಕೋಟಿ ರೂಪಾಯಿ ಅಂದಾಜು ವೆಚ್ಚ. ಟಾರ್ಗೆಟ್ ಕಂಪ್ಲೀಷನ್ 2030 ರಿಂದ 2031.